ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ತೆಗಿತಾ. ಸೊ ಇವತ್ತು ನಾವು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಶ್ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಸೊ KGF ಇಂದ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆದರು ರಾಕಿಂಗ್ ಸ್ಟಾರ್ ಯಶ್. ಸೊ ನಮ್ಮ ಕರ್ನಾಟಕದಲ್ಲಿ ಟಾಪ್ 1 ಹೀರೋ ಆಗಿದ್ದರು, ಬಟ್ ಆಮೇಲೆ ಇಂಡಿಯಾಗೆ ಟಾಪ್ 1 ಆದರು. ಸೊ KGF ಅಂತೂ ಎಷ್ಟು ಚೆನ್ನಾಗಿ ಓಡ್ತು. ಪಾರ್ಟ್ 1 ಬಂತು, ಪಾರ್ಟ್ 2 ಬಂತು. ಸೊ ಅದಿನ್ನೂ ಹೋಗ್ತಾನೆ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಕೂಡ. ಸೊ ಇಂಡಿಯಾದಲ್ಲಿ ಟಾಪ್ ಹೀರೋ ಆಗಿ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಮಿಂಚಿದ್ರು. ಬಾಲಿವುಡಲ್ಲೆಲ್ಲ ಕೂಡ ತುಂಬಾ ಸದ್ದು ಮಾಡಿದ್ರು. ಬಟ್ ಇವಾಗ ಇನ್ನೊಂದು ಅವರ ಮೇಲೆ ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಿದೆ. ಏನು ಅಂತ ನೋಡೋದಾದರೆ, ಇಷ್ಟು ದೊಡ್ಡ ಟಾಪ್ ಸ್ಟಾರ್ ಆದಮೇಲೆ ಅವ್ರಿಗೆ ಒಂದು ಆಫರ್ ಬರುತ್ತೆ. ಪಾನ್ ಮಸಾಲೆಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ನಾವು ನೋಡಿದ್ವಿ ಹಿಂದಿಯಲ್ಲಿ ಕೂಡ ಅಷ್ಟೇ, ಬಾಲಿವುಡಲ್ಲಿ ತುಂಬ ಜನ ಆ್ಯಕ್ಟರ್ಸ್ ಅದಕ್ಕೆ ಪ್ರಮೋಟ್ ಮಾಡಿದ್ದಾರೆ, ಅಂದರೆ ಆ್ಯಡ್ ಮಾಡಿದ್ದಾರೆ. ಸೊ ಏನು ಅಂದರೆ ಅಡ್ವರ್ಟೈಸ್ಮೆಂಟ್ಗೆ ತುಂಬಾ ಜಾಸ್ತಿ ದುಡ್ಡಿರುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಟ್ ಅಡ್ವರ್ಟೈಸ್ಮೆಂಟ್ ಚಿಕ್ಕದಾಗಿದ್ರೂ ಅದಕ್ಕೆ ಜಾಸ್ತಿನೇ ಸಂಭಾವನೆ ಅವರು ಪಡಿಬೋದು. ಸೊ ಇವಾಗ ಪಾನ್ ಮಸಾಲ ಅದಂತೂ ತುಂಬಾ ಜಾಸ್ತಿ ವೈರಲ್ ಆಗಿರೋದು, ಮತ್ತು ಅದಕ್ಕೆ ಜಾಸ್ತಿ ಸಂಭಾವನೆ ಇರುತ್ತೆ ಕೂಡ. ಸೊ ಅದು ತುಂಬಾ ಎಲ್ಲರಿಗೂ ಬರಲ್ಲ. ಅದೇ ಥರ ಅಡ್ವರ್ಟೈಸ್ಮೆಂಟ್ ಆಫರ್ ಯಾರಿಗೂ ಜಾಸ್ತಿ ಬರೋಲ್ಲ. ತುಂಬ ಫೇಮಸ್ ಯಾರಾಗಿರ್ತಾರೆ ಅವ್ರಿಗೆ ಮಾತ್ರ ಅದು ಅಡ್ವರ್ಟೈಸ್ಮೆಂಟ್ ಆಫರ್ ಜಾಸ್ತಿ ಬರೋದು. ಸೊ ಇವಾಗ ಅದೇ ಥರ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಕೂಡ ಅಷ್ಟೇ, ಹಿಂದೆ ಕೂಡ ಒಂದ್ಸತಿ ಬಂದಿತ್ತು, ಬಟ್ ಇವಾಗ ಕೂಡ ಮತ್ತೆ ಇನ್ನೊಂದ್ಸತಿ ಬಂದಿದೆ. ಮತ್ತೆ ಇದಕ್ಕೆ ಅವ್ರಿಗೆ ಬರ್ತಿರೋಂಥ ದುಡ್ಡನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಸೊ ಹೇಳ್ತೀನಿ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಈ ಪಾನ್ ಮಸಾಲ ಅಡ್ವರ್ಟೈಸ್ಮೆಂಟ್ಗೆ ಅವ್ರು ಏನಾದರೂ ಮಾಡಿದ್ರೆ ಅವರಿಗೆ 50 ಕೋಟಿ ರೂಪಾಯಿ ಸಿಗುತ್ತೆ. ಸೊ ಬರೀ ಒಂದೇ ಒಂದು ಅಡ್ವರ್ಟೈಸ್ಮೆಂಟಿಂದ 50 ಕೋಟಿ ದುಡಿಬಹುದು ಅವರು. ಬಟ್ ರಾಕಿಂಗ್ ಸ್ಟಾರ್ ಯಶ್ ಅವರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಪಾನ್ ಮಸಾಲ ಇದೆಲ್ಲ ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ, ತುಂಬಾ ಹಾನಿ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನು ನಾವು ತೊಗೊಂಬಂದು ಮಾಡಿದ್ರೆ ನಮ್ಮ ಫ್ಯಾನ್ಸ್ ಆಗಲಿ ಅಥವಾ ಯಾರೇ ಆಗಲಿ ಅಭಿಮಾನಿಗಳು ನೋಡೋರಿಗೆ ಅದು ಒಳ್ಳೆ ಮೆಸೇಜ್ನ ಕೊಡೋದಲ್ಲ. ಸೊ ಈ ಒಂದು ಕಾರಣದಿಂದ ಎಲ್ಲರ ಹಿತದೃಷ್ಟಿಯಿಂದ ಅವರು ಈ ಒಂದು ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಬಂದಿರುವಂಥ ಆಫರ್ನ ಅವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ಇದನ್ನು ಎಷ್ಟೊಂದು ಜನ ಅನ್ಕೋಬೋದು, ಅಕಸ್ಮಾತ್ ಮಾಡಿದರೆ 50 ಕೋಟಿ ಅವರು ಆರಾಮಾಗಿ ದುಡಿಬೋದಿತ್ತು. ಬಟ್ ಇಲ್ಲಿ ಗೊತ್ತಾಗುತ್ತೆ, ಅವರಿಗೆ ದುಡ್ಡಿಗಿಂತ ಜಾಸ್ತಿ ಅವರ ಅಭಿಮಾನಿಗಳ ಅಥವಾ ಯಾರೆಲ್ಲ ನೋಡ್ತಾರೆ, ಒಬ್ಬ ಇನ್ಫ್ಲೂಯೆನ್ಸರ್ ಆಗಿಬಿಟ್ಟು ಅವರು ಒಳ್ಳೆಯದನ್ನು ಮಾತ್ರ ಹಂಚಬೇಕು. ಈ ಥರ ನಮಗೆ ಯಾವ್ದು ಹಾನಿ ಮಾಡುತ್ತೆ ಅದೆಲ್ಲ ಹಂಚಬಾರ್ದು ಅನ್ನೋ ಒಂದು ಕಾರಣದಿಂದ ಸೊ ಈ ಒಂದು 50 ಕೋಟಿಯಿಂದ ಬಂದಿರುವಂಥ ಆಫರ್ನ ಅವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಇದು ಖುಷಿ ತಂದಿರೋ ವಿಚಾರ. ಯಾಕಂದರೆ ನಾವು ಒಬ್ಬ ಇನ್ಫ್ಲೂಯೆನ್ಸರ್ ಆದ ತಕ್ಷಣವೇ ಬರೀ ದುಡ್ಡುಗೋಸ್ಕರ ಮಾಡೋವಂಥದ್ದಲ್ಲ, ಎಲ್ಲರ ಹಿತದೃಷ್ಟಿನ ನೋಡಬೇಕು ಅನ್ನೋದನ್ನ ಇವರು ಇನ್ನೂ ಹಂಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಲ್ಲ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ಸಿಗ್ತೀನಿ. ಟೇಕ್ ಕೇರ್, ಬಾಯ್.